ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅರ್ಜುನ ಕೃಷ್ಣನನ್ನು ಕೇಳಿದ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದು ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಮಕರ ರಾಶಿಯವರಿಗೆ ಒಳ್ಳೆ ಸಮಯ ಬರುವ ಮುನ್ನ ಭಗವಂತ ಕೊಡುವಂತಹ 6 ಸಂಕೇತಗಳೇನು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮನುಷ್ಯರಿಗೆ ಒಳ್ಳೆ ಸಮಯ ಬರುವ ಮುನ್ನ ಈ ಪ್ರಕೃತಿ ಕೆಲವೊಂದು ಮುನ್ಸೂಚನೆಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ಈ ಪ್ರಕೃತಿಯ ಶುಭ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ಜೀವನ ಬಹಳ ಸಂಭ್ರಮ ಹಾಗೂ ಸುಂದರವಾಗಿರುತ್ತದೆ. ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಬರುವ ಮುನ್ನ ಭಗವಂತ ಕೊಡುವಂತಹ ಮೊದಲನೆಯ ಸಂಕೇತವೆಂದರೆ, ಪ್ರತಿನಿತ್ಯ ಬೆಳಿಗ್ಗೆ ನೀವು ಎದ್ದ ಕೂಡಲೇ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮ್ಮ ಮುಖದ ಕಾಂತಿ ಹೆಚ್ಚಾಗಿದ್ದರೆ, ಮುಖದಲ್ಲಿ ಸಂತೋಷ ಹಾಗೂ ಮುಗುಳ್ನಗೆ ಮೂಡಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎಂದರ್ಥ. ಆದ್ದರಿಂದ ಮಕರ ರಾಶಿಯವರು ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯ ಮುಂದೆ ನಿಂತುಕೊಂಡು ಪಾಸಿಟಿವ್ ಆಗಿ ನಿಮ್ಮ ಜೊತೆ ನೀವೇ ಮಾತನಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಾ. ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಬರುವ ಮುನ್ನ ಭಗವಂತ ನೀಡುವಂತಹ ಎರಡನೆಯ ಸೂಚನೆ, ನಿಮಗೆ ಬೆಳಗ್ಗೆ ಯಾರಾದರೂ ದುಡ್ಡು ತಂದು ಕೊಟ್ಟರೆ, ನೀವು ಕೊಟ್ಟಂತಹ ಸಾಲದ ಹಣವನ್ನು ನೀವು ಕೇಳದೆಯೇ ತಂದು ಕೊಟ್ಟರೆ, ಅಥವಾ ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ಬೆಳಗಿನ ಸಮಯದಲ್ಲಿ ಧನ ಪ್ರಾಪ್ತಿಯಾಗುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಪ್ರಾರಂಭವಾಗಲಿದೆ ಎಂಬಂತಹ ಮುನ್ಸೂಚನೆ. ಮೂರನೆಯದಾಗಿ, ಮಕರ ರಾಶಿಯವರ ಮನೆಯ ಹತ್ತಿರ ಅಥವಾ ಮಹಡಿಯ ಮೇಲೆ ಕೋತಿಗಳು ಮಾವಿನ ಹಣ್ಣಿನ ಬೀಜವನ್ನು ತಂದು ಹಾಕಿದರೆ, ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ, ಅಥವಾ ಯಾವುದಾದರೂ ಪಕ್ಷಿ ಒಂದು ಬೆಳ್ಳಿಯ ತುಂಡನ್ನು ನಿಮ್ಮ ಮನೆಯ ಬಳಿ ತಂದು ಹಾಕಿದರೆ ನಿಮಗೆ ಅದೃಷ್ಟದ ಸಮಯ ಪ್ರಾರಂಭವಾಗಲಿದೆ ಎಂದರ್ಥ. ದೇವರು ನಮಗೆ ನೇರವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ. ಯಾವುದಾದರೂ ಪಶು, ಪಕ್ಷಿ, ಗುರು, ಮನುಷ್ಯರ ರೂಪದಲ್ಲಿ ಸಹಾಯ ಮಾಡುತ್ತದೆ. ನಾವೇ ಈ ಪ್ರಕೃತಿಯ ಮುನ್ಸೂಚನೆಗಳನ್ನು, ಶುಭ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಧನಾತ್ಮಕವಾಗಿ ಚಿಂತನೆ ಮಾಡಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಮಕರ ರಾಶಿಯವರಿಗೆ ಒಳ್ಳೆ ಸಮಯ ಬರುವ ಮುನ್ನ ಭಗವಂತ ಕೊಡುವಂತಹ 4ನೆಯ ಸಂಕೇತ, ನಿಮ್ಮ ಕನಸಿನಲ್ಲಿ ಭವಿಷ್ಯತ್ನಲ್ಲಿ ನಡೆಯುವಂತಹ ಘಟನೆಗಳು ಕಂಡರೆ, ಗುರುಗಳ ದರ್ಶನವಾದರೆ, ಲಕ್ಷ್ಮಿಯ ವಾಹನವಾದಂತಹ ಗೂಬೆಯ ದರ್ಶನವಾದರೆ, ಮಹಾರಾಜರ ದರ್ಶನವಾದರೆ, ಸೂರ್ಯೋದಯದ ದರ್ಶನ, ಶಿವಲಿಂಗದ ದರ್ಶನವಾದರೆ, ದೊಡ್ಡ ಮನೆಯನ್ನು ನಿಮ್ಮ ಕನಸಿನಲ್ಲಿ ಕಂಡರೆ ಹಾಗೂ ಕನಸಿನಲ್ಲಿ ತಿಲಕವನ್ನು ಕಂಡರೆ ನೀವು ಅರ್ಥ ಮಾಡಿಕೊಳ್ಳಿ, ನಿಮಗೆ ಕೆಲವೇ ದಿನಗಳಲ್ಲಿ ಧನ ಪ್ರಾಪ್ತಿ, ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗಲಿವೆ ಹಾಗೂ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವಾಗಲಿದೆ ಎಂಬಂತಹ ಸೂಚನೆಯನ್ನು ಭಗವಂತ ನೀಡುತ್ತಿದ್ದಾರೆ ಎಂದುಕೊಳ್ಳಿ. ಮಕರ ರಾಶಿಯವರಿಗೆ ಶುಭ ಸಮಯ ಪ್ರಾರಂಭವಾಗುವ ಮುನ್ನ ನಿಮ್ಮ ಅನಾವಶ್ಯಕ ಖರ್ಚುಗಳೆಲ್ಲ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಜೇಬಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ, ನಿಮ್ಮ ಅಕೌಂಟಲ್ಲಿ ಹಣದ ಉಳಿತಾಯವಾಗುತ್ತಿದ್ದರೆ ನಿಮ್ಮ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತಿದೆ ಎಂದುಕೊಳ್ಳಿ. ಮಕರ ರಾಶಿಯವರಿಗೆ ಒಳ್ಳೆ ಸಮಯ ಪ್ರಾರಂಭವಾಗುವಂತಹ ಮುನ್ನ ಭಗವಂತ ನೀಡುವಂತಹ 6ನೆಯ ಸೂಚನೆ, ನಿಮ್ಮ ನಕಾರಾತ್ಮಕ ಆಲೋಚನೆಗಳೆಲ್ಲ ಸಂಪೂರ್ಣವಾಗಿ ಕಡಿಮೆಯಾಗಿ ನೀವು ಬಹಳ ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಯೋಚಿಸಲು, ಮಾತನಾಡಲು ಪ್ರಾರಂಭಿಸುತ್ತೀರಾ ಹಾಗೂ ದೈವ ಕಾರ್ಯ, ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು, ಆಧ್ಯಾತ್ಮದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತಿದ್ದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ವೈವಾಹಿಕ ಹಾಗೂ ಆರ್ಥಿಕ, ಸಾಮಾಜಿಕ ಜೀವನದಲ್ಲಿ ದೊಡ್ಡದಾದಂತಹ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಎಂಬಂತಹ ಮುನ್ಸೂಚನೆಯಾಗಿದೆ. ಆದ್ದರಿಂದ ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಅಳುವುದನ್ನು, ನಕಾರಾತ್ಮಕವಾಗಿ ಆಲೋಚನೆ ಮಾಡುವುದನ್ನು ನಿಲ್ಲಿಸಿ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಇದ್ದರೆ ದೇವರು ಹಾಗೂ ಈ ಪ್ರಕೃತಿ ನಿಮ್ಮ ಸಹಾಯಕ್ಕೆ ನಿಲ್ಲುವುದರಲ್ಲಿ ಯಾವುದೇ ಸಂದೇಹ ಬೇಡ. ಮಕರ ರಾಶಿಯವರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಲು 365 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಒಂದು ಮಣ್ಣಿನ ಹುಂಡಿಯನ್ನು ತೆಗೆದುಕೊಳ್ಬೇಕು, ಪ್ಲಾಸ್ಟಿಕ್ ಹುಂಡಿಯನ್ನು ಬಳಸಬೇಡಿ.
ಮಣ್ಣಿನಿಂದ ತಯಾರಿಸಿದಂತಹ ಉಂಡೆಯಲ್ಲಿ ಪ್ರತಿನಿತ್ಯ ಒಂದೊಂದೇ ನಾಣ್ಯಗಳನ್ನು ಒಂದು ದಿನವೂ ಬಿಡದ ಹಾಗೆ ಹಾಕುತ್ತಾ ಬನ್ನಿ. ನಿಮಗೆ ಧನಾಕರ್ಷಣೆಯಾಗುತ್ತದೆ. ನಿಮ್ಮ ಪರ್ಸಲ್ಲಿ ಒಂದು ಗೋಮತಿ ಚಕ್ರ, ಒಂದು ಏಲಕ್ಕಿ, ಒಂದು ಲವಂಗ, ಒಂದು ಲಕ್ಷ್ಮೀ ಕವಡೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.